ಜನರನ್ನ ನಂಬಿಸ್ಬೇಕು ಅಂತ ನೀವು ಟ್ರೈ ಮಾಡ್ತಾ ಇದ್ದೀರಿ, ಅದನ್ನು ಫಸ್ಟ್ ನಿಲ್ಲಿಸಿ. ನಾವು ಜೀವನದಲ್ಲಿ ಯಾವುದೋ ಒಂದಕ್ಕೆ ತುಂಬ ಟೈಮ್ ವೇಸ್ಟ್ ಮಾಡ್ತೀವಿ ಅಂದರೆ ಇನ್ನೊಬ್ಬರನ್ನ ನಂಬಿಸೋದಕ್ಕೆ ಪ್ರಯತ್ನ ಪಡೋದ್ರಲ್ಲಿ ನಾವು ತುಂಬಾ ಟೈಮ್ ವೇಸ್ಟ್ ಮಾಡ್ತೀವಿ. ಬಟ್ ನಂಬಿಸೋದನ್ನ ಬಿಟ್ಟು ಯೂನಿವರ್ಸ್ನ ನೀವು ನಂಬೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಒಳ್ಳೆಯವರು ಅಂತ ಬೇರೆಯವರಿಗೆ ನಾವು ಸಾಬೀತುಪಡಿಸೋದಕ್ಕೆ ಹೋಗೋದು, ನನ್ನನ್ನು ನಂಬಿ ಅಂತ ಹೇಳೋದು, ಆ್ಯಂಡ್ ನನ್ನ ನಿರ್ಧಾರಗಳು ಕರೆಕ್ಟ್ ಇದೆ ಅಂತ ಅವ್ರಿಗೆ ಒಪ್ಸೋದಕ್ಕೆ ಹೋಗೋದು, ಅಥವಾ ನನ್ನ ಕನಸುಗಳು ಈ ಥರ ಇದೆ, ಇದು ಸರಿನಾ ಅಂತ ಅವ್ರ ಹತ್ರ ನಾವು ಒಪ್ಪಿಗೆ ಕೇಳುವಂಥದ್ದು. ಸೊ ನಾವು ಬರೀ ಜೀವನದಲ್ಲಿ ಬೇರೆಯವ್ರಿಗೆ ನಂಬಿಸೋದು, ಬೇರೆಯವ್ರಿಗೆ ಏನೋ ನಾವು ಒಳ್ಳೆಯವರು ಅಂತ ತೋರಿಸೋದು, ಅವ್ರು ನಮ್ಮನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋದು, ಸೊ ಇದೇ ಆಗೋಗ್ಬಿಟ್ಟಿದೆ ಅಲ್ವಾ. ಸೊ ಎಲ್ಲರೂ ನಮ್ಮನ್ನು ನಂಬಬೇಕು, ಇಷ್ಟಪಡಬೇಕು, ನನ್ನ ನಿರ್ಧಾರ ಕರೆಕ್ಟ್ ಅನ್ಬೇಕು, ನಾನು ಮಾತಾಡೋದು ಕರೆಕ್ಟ್ ಅನ್ಬೇಕು. ಬಟ್ ಯಾಕೆ ಇದೆಲ್ಲ? ಸೊ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಇದ್ದಾಗ ಮಾತ್ರ ಬೇರೆಯವರು ನಂಬಲಿ ಅನ್ನೋದು ನಮಗೆ ಬರುತ್ತೆ, ಕರೆಕ್ಟ್? ಸೊ ನಿಮಗೆ ನೀವು ಕರೆಕ್ಟ್ ಅಂತ ನಿಮಗೆ ಗೊತ್ತಿದ್ದಾಗ ಯಾಕೆ ನಾವು ಬೇರೆಯವ್ರ ವ್ಯಾಲಿಡೇಷನ್ನ ಕೇಳ್ತೀವಿ ಹೇಳಿ? ಕೇಳಲ್ಲ ಅಲ್ವಾ? ಸೊ ನನಗೊಂದು ಆನ್ಸರ್ ಹೇಳಿ, ಎಲ್ಲಾನು ನಂಬಿಸೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಪ್ರತಿಯೊಬ್ಬರು ಅವರ ಅನುಭವ, ಅವರ ಆಲೋಚನೆ, ರೈಟ್? ಸೊ ಇವೆಲ್ಲದ್ರ ಮುಖಾಂತರನೇ ಅವರು ಒಂದು ಜನರನ್ನ, ಪ್ರಪಂಚವನ್ನ ನೋಡೋದು ಅಲ್ವಾ. ನೀವೆಷ್ಟೇ ಶ್ರಮ ಪಟ್ಟರು ಕೆಲವೊಬ್ರು ನೀವೇನು ಮಾಡೇ ಇಲ್ಲ ಅಂತ ಕೂಡ ಅನ್ಬಹುದು. ನೀವು ಎಷ್ಟೇ ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡಿದ್ರು ಕೂಡ ನೀವು ಸರಿ ಇಲ್ಲ, ಇವ್ರು ಕೆಟ್ಟದ್ ಮಾಡ್ತಿದ್ದಾರೆ ನಮ್ಗೆ ಅಂತ ಕೂಡ ಜನಗಳು ಹೇಳ್ಬೋದು. ಸೊ ಇದು ಯಾಕಾಗುತ್ತೆ? ಅವರ ಜೀವನದ ಅನುಭವಗಳಿಂದ ಅಥವಾ ಅವರಲ್ಲಿರುವಂತಹ ಅಂತಹ ನೆಗೆಟಿವ್ ಆಲೋಚನೆಗಳಿಂದ ಆ ರೀತಿ ಅವರು ಹೇಳಬಹುದು ಅಲ್ವಾ. ಸೊ ಹೀಗಿರ್ಬೇಕಾದ್ರೆ ನಾವ್ ಯಾಕೆ ಇನ್ನೊಬ್ರು ಒಪ್ಪಿಗೆ ಪಡಿಬೇಕು? ನಾವ್ ಯಾಕೆ ಅವ್ರು ನಮ್ಮನ್ನ ನಂಬ್ಲಿ, ಇಷ್ಟಪಡ್ಲಿ ಅಂತ ಬಯಸ್ಬೇಕು? ನೀವೇನೇ ಮಾಡಿದ್ರು ಅನುಮಾನ ಪಡೋರು ಪಡ್ತಾರೆ, ಬೈಯೋರು ಬೈತಾರೆ, ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳೋರು ಹೇಳ್ತಾರೆ, ನೀವು ಸರಿ ಇಲ್ಲ ಅಂತ ಅನ್ನೋರು ಅಂತಾರೆ ಅಲ್ವಾ. ಸೊ ಎಷ್ಟು ದಿನಗಳವರೆಗೂ ಎಲ್ಲಾರ್ಗೂ ನಾನು ಸರಿಯಾಗಿದ್ದೀನಿ, ನನ್ನ ಮೇಲೆ ಅನುಮಾನ ಪಡ್ಬೇಡಿ, ನಾನು ಒಳ್ಳೆಯವರು, ನಾನು ಹೇಳೋದನ್ನ ಕೇಳಿ ಅಂತ ಎಷ್ಟು ದಿನ ಅಂತ ಅವ್ರನ್ನ ಬೇಡ್ಕೋತೀರಾ? ಹೋಗ್ಲಿ, ಬೇಡ್ಕೊಂಡ್ರು ಅದ್ ಸರಿ ಹೋಗುತ್ತಾ? ನೋ ವೇ, ರೈಟ್? ನಿಮಗೆ ನಿಜವಾಗ್ಲೂ ನಿಮ್ಮ ಮೇಲೆ ನಂಬಿಕೆ ಬರಬೇಕು, ನಿಮಗೆ ನಿಜವಾಗ್ಲೂ ಏನಾದ್ರೂ ಜೀವನದಲ್ಲಿ ಶಾಂತಿ, ನೆಮ್ಮದಿ ಬೇಕು, ಅಂಡ್ ನಿಮ್ಮನ್ನು ನೀವು ಇಷ್ಟಪಡಬೇಕು, ಆವಾಗಲೇ ಬೇರೆಯವ್ರು ನಮ್ಮನ್ನು ಇಷ್ಟಪಡ್ತಾರೆ ಅನ್ನೋದಾದ್ರೆ ಫಸ್ಟು ನೀವು ಹೊರಗಡೆನ ವ್ಯಾಲಿಡೇಷನ್ನ ಬಿಟ್ಟು ನಿಮ್ಮ ಮನಸ್ಸಿನ ವ್ಯಾಲಿಡೇಷನ್ನ ಪಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಯೂನಿವರ್ಸ್ನ ನಂಬಿ ನೀವು. ಯಾಕೆ ಗೊತ್ತಾ? ಯೂನಿವರ್ಸ್ನ ನಂಬಿ ಅಂದ್ರೆ ಎಲ್ಲಾ ಕೆಲಸಗಳನ್ನು ಬಿಟ್ಟು ಕೂತ್ಕೊಳ್ಳಿ ಅಂತಿಲ್ಲ. ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಪ್ರಯತ್ನ ನೀವು ಮಾಡಿ, ಅಂಡ್ ನಿಮ್ಮ ಸಮಯ ಬಂದೇ ಬರುತ್ತೆ ಅನ್ನೋದನ್ನ ನೀವು ತುಂಬಾ ಸ್ಟ್ರಾಂಗ್ ಆಗಿ ನಂಬಿ. ಸೊ ಈ ತರ ಮಾಡಿದಾಗ ನೀವು ಆಟೋಮೆಟಿಕ್ ಆಗಿ ಯೂನಿವರ್ಸ್ ಮೇಲೆ ನಂಬಿಕೆನ ಇಡ್ತೀರಾ. ಸೊ ಅದ್ರ ಮೇಲೆ ನಂಬಿಕೆ ಇಟ್ಟಾಗ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಬರುತ್ತೆ. ಹೇಗೆ ಹೇಳಿ? ಓಕೆ, ನಾನು ಇದನ್ನ ಮಾಡ್ತೀನಿ, ಇಷ್ಟನ್ನ ಕಂಪ್ಲೀಟ್ ಮಾಡ್ತೀನಿ, ಇಷ್ಟು ದಿನದೊಳಗೆ ನಾನು ಇದನ್ನ ಮಾಡಬೇಕು, ಈ ತರ ಪ್ರಯತ್ನ ಪಡ್ತೀನಿ ಅನ್ನೋದು ನೀವೇ ಅಭ್ಯಾಸ ಮಾಡ್ಕೊಬಿಡ್ತೀರ ನಿಮ್ಗೆ ಗೊತ್ತಿಲ್ದೇನೆ. ಮೇ ಬಿ ಜಾಬ್ ಸಿಗ್ದಲೇ ಇರಬಹುದು, ನಾವು ಅನ್ಕೊಂಡಂಗೆ ಆಗ್ದಲೇ ಇರಬಹುದು, ಅಥವಾ ಯಾರಾದ್ರೂ ನಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಸೊ ಇದೆಲ್ಲ ಆದಾಗ ನಮಗೆ ಜೀವನದಲ್ಲಿ ಸೋತೋಗ್ಬಿಟ್ಟಿದೀನಿ, ಇನ್ನೇನು ಇಲ್ಲ ಅನ್ನೋ ರೀತಿ ಅನ್ಸೋದು ಸಹಜನೇ. ಆದ್ರೆ ಆ ಫೇಸ್ನ ನೀವು ದಾಟ್ಬೇಕಾಗುತ್ತೆ ಸ್ಟ್ರಾಂಗ್ ಆಗಿದ್ದು. ಸೊ ಅವಾಗ್ಲೇ ನಿಮಗೆ ಅದರ ವ್ಯಾಲ್ಯೂ ಒಂದು ಫ್ಯೂ ಇಯರ್ಸ್ ಆದ್ಮೇಲೆ ಗೊತ್ತಾಗುತ್ತೆ. ನಿಮ್ ಲೈಫ್ ಹೇಗಿತ್ತು ಒಂದು 2-3 ಇಯರ್ಸ್ ಬ್ಯಾಕ್ ಅಂತ ನೀವು ನೋಡಿದಾಗ, ಓಕೆ, ಈ ರೀತಿ ಆಗಿದ್ದು ನನಗೆ ಒಳ್ಳೇದಾಗಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ನಾನು ಅವತ್ತು ಇಂಥವ್ರ ಹತ್ರ ಎಲ್ಲ ವ್ಯಾಲಿಡೇಷನ್ ಕೇಳಿದೆ, ನನ್ನ ನಂಬಿ ಅಂತ ಹೋರಾಡಿದೆ, ಬಟ್ ಇವಾಗ ನೋಡು. ಸೊ ಆ ರೀತಿ ಎಲ್ಲ ಅವಮಾನಗಳನ್ನ ಎಲ್ಲ ನಾನು ಅನುಭವಿಸಿದ್ಕೆ ಇವತ್ತು ನಾನು ಯಾರನ್ನೂ ಕೇಳದೆ ಇದ್ರು ಕೂಡ ಅವ್ರು ನನ್ನ ಇಷ್ಟಪಡ್ತಿದ್ದಾರೆ, ನನ್ನನ್ನು ನಂಬ್ತಿದ್ದಾರೆ ಅನ್ನೋದು ನಿಮ್ಗೆ ರಿಯಲೈಸ್ ಆಗುತ್ತೆ. ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ ಅಂದಾಗ, ಓಕೆ, ಅದು ಹೇಗೆ ಆಗುತ್ತೆ, ಏನು ಎತ್ತ, ಹೆಂಗ್ ಸಾಧ್ಯ ಅಂತ ನೀವು ಡೌಟು ಪಡ್ಬೇಡಿ, ಕ್ವಶನ್ ಕೇಳ್ಬೇಡಿ. ಎಲ್ಲನೂ ಅರ್ಥ ಮಾಡ್ಕೊಳ್ಳೇಬೇಕು ಅನ್ನೋದು ಏನು ಇಲ್ಲ. ಓಕೆನಾ? ಅರ್ಥ ಆಗ್ತಿದ್ಯಾ? ಕೆಲವೊಂದನ್ನ ಸುಮ್ಮನೆ ನಂಬಿಡ್ಬೇಕು, ನಂಬಿಟ್ಟು ನಮ್ಮ ಕೆಲಸನ ನಾವು ಮಾಡಬೇಕು. ಸೊ ಅವಾಗ ನಿಮಗೆ ಅದರ ಫಲಿತಾಂಶ ಗೊತ್ತಾಗುತ್ತೆ. ಅಂಡ್ ನೀವು ಯಾವಾಗ ಬೇರೆಯವ್ರನ್ನ ಇಚ್ಛೆಗೋಸ್ಕರ ಬದುಕ್ತೀರಾ, ಸೊ ಅವಾಗ ಅವ್ರನ್ನ ನಂಬಿಸೋದು ಪ್ರಯತ್ನ ಪಡೋದ್ರಲ್ಲಿ ನಿಮ್ಮ ಜೀವನ ಕಳೆದೋಗ್ಬಿಡುತ್ತೆ. ಅಂಡ್
ಅವರಿಗೋಸ್ಕರ ನೀವು ಬದುಕ್ತಿರ್ತೀರ, ನೀವು ನೀವಾಗಿರೋದಿಲ್ಲ, ನಿಮ್ಮ ವ್ಯಕ್ತಿತ್ವ ಕೂಡ ಚೇಂಜ್ ಆಗಿಬಿಡುತ್ತೆ. ನಿಮ್ಮ ನಿಜವಾದ ವ್ಯಕ್ತಿತ್ವ ಇದ್ರೆ ಅಟ್ಲೀಸ್ಟ್ ಯಾರಾದ್ರೂ ನಿಮ್ಮನ್ನ ಇಷ್ಟಪಡ್ತಿದ್ರೇನೋ. ಸೊ ನೀವು ಬದಲಾಗ್ತಾ ಹೋದಂಗೆ ನಿಮ್ಮ ನಿಜವಾದ ವ್ಯಕ್ತಿತ್ವ ಏನು ಅಂತ ಯಾರಿಗೂ ಅರ್ಥನೇ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ನಿಮ್ಮನ್ನ ದ್ವೇಷಿಸೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಒಂದ್ ತಿಳ್ಕೊಬಿಡಿ, ನಿಮ್ಮ ಒಂದು ವ್ಯಾಲ್ಯೂ ಆಯ್ತು, ವ್ಯಕ್ತಿತ್ವ ಆಯ್ತು, ಬೇರೆಯವರ ಅಭಿಪ್ರಾಯದಿಂದ ಅದು ಡಿಸೈಡ್ ಆಗಲ್ಲ ಯಾವತ್ತೂ. ಸೊ ನೀವು ಯಾವಾಗ ಒಂದು ಯೂನಿವರ್ಸ್ ಮೇಲೆ ನಂಬಿಕೆ ಇಡ್ತೀರಾ, ನಿಮ್ಮ ಮೇಲೆ ನೀವು ನಂಬಿಕೆ ಇಡ್ತೀರ, ನಿಮಗೆ ಗೊತ್ತಿರುತ್ತೆ ಇದು ಯಾಕಾಗಿಲ್ಲ, ಓಕೆ ಇದರಲ್ಲಿ ಏನೋ ಒಂದು ನನಗೆ ಕೆಟ್ಟದಾಗೋದಿತ್ತು, ಸೊ ಅದಕ್ಕೆ ಅದಾಗಲಿಲ್ಲ, ಸೊ ಇದಾಯ್ತು, ಓಕೆ ನನಗೆ ಇದರಿಂದ ಒಳ್ಳೇದಾಗೋದಿದೆ, ಸೊ ನಾನು ಬಯಸಲಿಲ್ಲ ಅಂದ್ರೂ ಇದಾಗಿದೆ. ಸೊ ಇದೆಲ್ಲ ನಿಮಗೆ ತಿಳುವಳಿಕೆ ಬರುತ್ತೆ. ಆ್ಯಂಡ್ ಇನ್ನು ಯಾವುದಾದ್ರೂ ಆಗೋದಿತ್ತು ಅಂದ್ರೆ ಓಕೆ ಅದರ ಸಮಯ ಇನ್ನೂ ಬರಬೇಕಾಗಿದೆ, ಇನ್ನೂ ಬಂದಿಲ್ಲ ಅಷ್ಟೇ, ಬಟ್ ಹಾಗೆ ಆಗುತ್ತೆ ಅನ್ನೋದು ನಿಮಗೆ ತಿಳುವಳಿಕೆ ಬರುತ್ತೆ, ನಂಬಿಕೆ ಕೂಡ ಬರುತ್ತೆ. ಗೊತ್ತಾಗ್ತಿದ್ಯಾ? ಸೊ ಅವಾಗ ನೀವು ಬೇರೆಯವ್ರಿಗೋಸ್ಕರ ಕೆಲಸ ಮಾಡಲ್ಲ, ಬೇರೆಯವ್ರು ನಂಬಲಿ ಅಂತ ನೀವು ಕಾಯೋದಿಲ್ಲ. ಗೊತ್ತಾಗ್ತಿದ್ಯಾ? ಸೊ ನೀವು ಆ ಥರ ಬೇರೆಯವ್ರಿಗೋಸ್ಕರ ಕಾಯ್ತಾ ಹೋದ್ರೆ ನೀವು ಲೈಫ್ ಲಾಂಗ್ ಕಾಯಲೇಬೇಕಾಗುತ್ತೆ. ಯಾರು ನಿಮ್ಮನ್ನು ಇಷ್ಟಪಡಲ್ಲ, ಯಾರು ನಿಮ್ಮನ್ನು ನಂಬೋದಿಲ್ಲ. ಒಂದು ಸ್ಮಾಲ್ ಉದಾಹರಣೆ ಹೇಳೋದಾದ್ರೆ, ನಿಮ್ಮ ಎಲ್ಲಾ ಎಫರ್ಟ್ನ ನೀವು ಒಂದು ಕೆಲಸಕ್ಕೆ ಹಾಕಿದ್ದೀರಾ ಅಂತ ಅನ್ಕೊಳ್ಳೋಣ. ಬಟ್ ಯಾರು ಅದನ್ನ ನಿಮ್ಗೆ ಏನು ಶಬಾಷ್ ಅಂತ ಹೇಳೋದಿಲ್ಲ, ಎಂತ ಒಳ್ಳೆ ಕೆಲಸ ಮಾಡಿದೆ ಅಂತ ನಿಮ್ಗೊಂದು ಪ್ರಶಂಸೆ ಕೊಡಲ್ಲ ಅಂತ ಅನ್ಕೊಳ್ಳೋಣ. ಸೊ ಇಂಥ ಸಿಚುವೇಶನ್ ಇದ್ದಾಗ ಇದು ನಿಮ್ಮ ಲೈಫ್ಗೂ ಅಪ್ಲಿಕಬಲ್ ಆಗುತ್ತೆ. ಜಸ್ಟ್ ಇದೊಂದು ಉದಾಹರಣೆ, ಬಟ್ ಇಟ್ ಹ್ಯಾಸ್ ಅ ಡೀಪ್ ಮೀನಿಂಗ್ ಇನ್ ಇಟ್. ಓಕೆನಾ? ಸೊ ಇದರಲ್ಲಿ 2 ಮಾರ್ಗ ಇದೆ. ತುಂಬಾ ಒಂದು ನಿರಾಶೆ ಹೊಂದ್ಬಿಟ್ಟು ಕೋಪ ಮಾಡಿಕೊಂಡು ಓಕೆ ಎಲ್ಲರೂ ನಂಬಿಸ್ಬೇಕು, ನಾನು ಇಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ ಎಲ್ಲರ ಹತ್ರ ನಾನು ಬೇಷ್ ಅನ್ನಿಸ್ಕೋಬೇಕು ಅಂತ ನೀವು ಪ್ರಯತ್ನ ಪಡ್ತಾನೆ ಹೋಗೋದು ಬೇರೆಯವ್ರನ್ನ ನಂಬಿಸೋದಕ್ಕೆ. ಇದು ಮೊದಲನೇ ಮಾರ್ಗ. ಓಕೆ, ಫಸ್ಟ್ ವೇ. ಎರಡನೇ ವೇ ಏನಂದ್ರೆ, ನಾನು ನನ್ನ ಎಲ್ಲಾ ಪ್ರಯತ್ನ ಮಾಡಿದ್ದೀನಿ, ಎಲ್ಲ ಎಫರ್ಟ್ ಹಾಕಿದ್ದೀನಿ ಈ ಕೆಲಸಕ್ಕೆ, ಇವತ್ತು ಅದಕ್ಕೊಂದು ಬೆಲೆ ಸಿಗದೆ ಇರ್ಬೋದು, ಬಟ್ ಸಮಯ ಬಂದಾಗ ಅದು ವ್ಯಾಲ್ಯೂ ಗೊತ್ತಾಗುತ್ತೆ ಎಲ್ರಿಗೂ. ಸೊ ಈ ನನ್ನ ಎಫರ್ಟ್ ವ್ಯರ್ಥ ಆಗೋದಿಲ್ಲ ಅಂತ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋಗೋದು. ಸೊ ನಾನಾಗಿದ್ರು ಕೂಡ ಎರಡನೇ ಮಾರ್ಗನೇ ನಾನು ಚೂಸ್ ಮಾಡ್ತಿದ್ದೆ. ಸೊ ನೀವಾಗಿದ್ರೆ ಯಾವುದನ್ನ ಚೂಸ್ ಮಾಡ್ತಿದ್ದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಲೈಫಲ್ಲಿ ಹೀಗೇನೆ ಪ್ರತಿಯೊಂದು ಸತಿನೂ ನಮಗೆ ಆಪ್ಷನ್ಸ್ಗಳಿರುತ್ತೆ, ಬಟ್ ನಾವು ಯಾವುದನ್ನ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ನಿರ್ಧಾರ ಆಗಿರುತ್ತೆ. ಸೊ ಹಾಗಾಗಿ ಮುಂದಿನ ಸಲ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ನಡೆದಾಗ ಈ ರೀತಿ ಲೈಕ್ ತಪ್ಪಾಗಿ ನಿಮ್ಮನ್ನು ಯಾರಾದರೂ ಅರ್ಥ ಮಾಡ್ಕೊಂಡಾಗ, ನಿಮ್ಮ ಒಂದು ಹೆಲ್ಪಿಂಗ್ ನೇಚರ್ ಅಥವಾ ನಿಮ್ಮ ವ್ಯಾಲ್ಯೂಸ್ನ ಒಂದು ವೀಕ್ನೆಸ್ ಅನ್ನೋ ರೀತಿ ಅವ್ರು ನೋಡಿದಾಗ, ಟೀಕೆಗಳು ಮಾಡಿದಾಗ, ಆ್ಯಂಡ್ ನಿಮ್ಮ ಡ್ರೀಮ್ಸ್ಗಳನ್ನ ಅವರೆಲ್ಲ ತಿರಸ್ಕರಿಸಿದಾಗ, ನೀವು ನೆನ್ಪಿಡ್ಬೇಕಾಗಿರೋದು ಇಷ್ಟನ್ನ, ನಿಮ್ಮ ಕೆಲಸ ಎಲ್ಲರನ್ನೂ ನಂಬಿಸೋದಲ್ಲ. ಓಕೆ, ಆ್ಯಂಡ್ ನಿಮ್ಮ ಕೆಲಸ ಏನು ಅಂದರೆ ನಿಮ್ಮ ಒಂದು ದಾರಿಯಲ್ಲಿ ನೀವು ನಡೀತಾ ಇರೋದು. ಯಾರು ಏನೇ ಅಂದರೂ ಕೂಡ ನೀವು ಅಂದ್ಕೊಂಡಿದ್ದನ್ನ ನೀವು ಮಾಡೋದ್ರ ಕಡೆಗೆ ನೀವು ಹೋಗಬೇಕು. ಆ್ಯಂಡ್ ನೀವು ನಿಮ್ಮ ಪ್ರಯತ್ನಕ್ಕೆ ನಿಷ್ಠೆಯಿಂದ ಮಾಡಿದರೆ, ನೀವು ಸತ್ಯವಾಗಿದ್ದರೆ ಸಮಯ ಇದಕ್ಕೊಂದು ಬೆಲೆನ ತಂದು ಕೊಟ್ಟೇ ಕೊಡುತ್ತೆ ಒಂದಿನ. ಇವತ್ತು ನಿಮ್ಗೆ ಅವಮಾನ ಮಾಡಿರಬಹುದು, ಬಟ್ ಸಮ್ವೇರ್ ಇನ್ ದ ಫ್ಯೂಚರ್ ಅವರೇ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಕೊನೆಯದಾಗಿ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಒಂದು ಸಾಲಿನಲ್ಲಿ ಈ ವಿಡಿಯೋ ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕಾದ್ರೆ, ನಿಮಗೆ ಅರ್ಥ ಮಾಡಿಸ್ಬೇಕಂದ್ರೆ, ಜನರ ಅಭಿಪ್ರಾಯಗಳು ಬದಲಾಗುತ್ತೆ, ಪರಿಸ್ಥಿತಿಗಳು ಕೂಡ ಬದಲಾಗುತ್ತೆ, ಆದರೆ ನಿಮ್ಮ ಪ್ರಯತ್ನ ಮತ್ತು ಯೂನಿವರ್ಸ್ನ ಟೈಮಿಂಗ್ ಅನ್ನೋದಿರುತ್ತಲ್ಲ, ಯೂನಿವರ್ಸ್ನ ಸಮಯ ಅನ್ನೋದು, ಸೊ ಅದು ಯಾವತ್ತಿಗೂ ಬದಲಾಗೋದಿಲ್ಲ. ಆ್ಯಂಡ್ ಅದಕ್ಕೆ ಸಿಗಬೇಕಾಗಿರುವಂತಹ ಒಂದು ವ್ಯಾಲ್ಯೂ ಸಿಗುತ್ತೆ ಅಟ್ ದಿ ಕರೆಕ್ಟ್ ಟೈಮಿಂಗ್. ಗೊತ್ತಾಗ್ತಿದೆಯಾ? ಅದು ವ್ಯರ್ಥ ಅಲ್ಲ. ನಿಮ್ಮ ಪ್ರಯತ್ನ ಆಗಲಿ, ಯೂನಿವರ್ಸ್ ಟೈಮಿಂಗ್ ಆಗಲಿ ಚೇಂಜು ಆಗಲ್ಲ, ಅದು ವ್ಯರ್ಥ ಕೂಡ ಆಗೋದಿಲ್ಲ. ಗೊತ್ತಾಯ್ತಾ? ಸೊ ಓಕೆ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಜೀವನದಲ್ಲಿ ನೀವು ಬೇರೆಯವ್ರಿಗೋಸ್ಕರ ಪ್ಲೀಸ್ ಮಾಡೋದನ್ನ ಬಿಡ್ತೀರಾ, ಪೀಪಲ್ ಪ್ಲೀಸಿಂಗ್. ಸೊ ಇದನ್ನು ಸ್ಟಾಪ್ ಮಾಡ್ತೀರಾ. ಡೋಂಟ್ ಬಿಕಮ್ ಪೀಪಲ್ ಪ್ಲೀಸರ್. ಓಕೆ, ನಿಮ್ಮ ಮೇಲೆ ನೀವು ನಂಬಿಕೆ ಇಡ್ತೀರಾ, ದೇವ್ರ ಮೇಲೆ ಅಥವಾ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸಗಳಲ್ಲಿ ನೀವು ಯಶಸ್ಸನ್ನ ಕಾಣಲಿ ಅಂತ ನಾನು ಬಯಸ್ತೀನಿ. ಆ್ಯಂಡ್ ನಿಮ್ಗೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.